ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಪ್ಪೆ. ವೀಕ್ಷಕರೇ, ನೀವು ಮನೆಯಲ್ಲಿ ಫ್ರಿಡ್ಜ್ ಬಳಸ್ತಾ ಇದ್ದೀರಾ? ಹಾಗಾದ್ರೆ ಸ್ವಲ್ಪ ಹುಷಾರು. ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಮನೆಯಲ್ಲಿ ಫ್ರಿಡ್ಜ್ ಇದೆ ಅಂದ್ರೆ ಕೈಗೆ ಸಿಕ್ಕಿದ್ನೆಲ್ಲ ಫ್ರಿಡ್ಜ್ ನಲ್ಲಿ ಇಡೋದಕ್ಕೆ ಹೋಗ್ತಾರೆ. ಆದ್ರೆ ವೀಕ್ಷಕರೇ, ಇದು ತಪ್ಪು. ಅದರಲ್ಲೂ ಮುಖ್ಯವಾಗಿ ಕೆಲ ಹಣ್ಣುಗಳನ್ನ ಫ್ರಿಡ್ಜ್ ನಲ್ಲಿ ಯಾವುದೇ ಕಾರಣಕ್ಕೂ ಇಡಬಾರ್ದು. ಹಾಗಾದ್ರೆ ಯಾವ ಹಣ್ಣುಗಳನ್ನ ಫ್ರಿಡ್ಜ್ ನಲ್ಲಿ ಇಡಬಾರ್ದು, ಇಟ್ರೆ ಏನಾಗುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಮೊದಲಿಗೆ ಪಪ್ಪಾಯಿ. ವೀಕ್ಷಕರೇ, ಪಪ್ಪಾಯಿ ಹಣ್ಣನ್ನ ಯಾವುದೇ ಕಾರಣಕ್ಕೂ ಫ್ರಿಡ್ಜ್ ನಲ್ಲಿ ಇಡಬಾರ್ದು. ಇದನ್ನ ಫ್ರಿಡ್ಜ್ ನಲ್ಲಿ ಇಟ್ರೆ ಅದರ ರುಚಿ ಚೇಂಜ್ ಆಗುತ್ತೆ, ಪೋಷಕಾಂಶಗಳು ಹಾಳಾಗುತ್ತೆ. ರೆಫ್ರಿಜಿರೇಟರ್ನ ಕಡಿಮೆ ತಾಪಮಾನ ಇರುತ್ತಲ್ಲ, ಅದು ಪಪ್ಪಾಯಿಯ ನೈಸರ್ಗಿಕ ರುಚಿಯನ್ನ ಹಾಳು ಮಾಡುತ್ತೆ. ಆದ್ರಿಂದ ಯಾವುದೇ ಕಾರಣಕ್ಕೂ ಪಪ್ಪಾಯಿಯನ್ನ ಫ್ರಿಡ್ಜ್ ನಲ್ಲಿ ಇಡಬೇಡಿ. ಇನ್ನು ಸಿಟ್ರಸ್ ಹಣ್ಣುಗಳಿರುತ್ತಲ್ಲ, ಅದನ್ನೂ ಕೂಡ ಫ್ರಿಡ್ಜ್ ನಲ್ಲಿ ಇಡಬಾರ್ದು. ಇದರಲ್ಲಿ ಸಿಟ್ರಿಕ್ ಆಮ್ಲ ಹೆಚ್ಚಾಗಿರುತ್ತೆ. ಈ ಹಣ್ಣುಗಳನ್ನ ಫ್ರಿಡ್ಜ್ ನಲ್ಲಿ ಇಟ್ಟಾಗ ಕೋಲ್ಡ್ಗೆ ಬೇಗನೆ ಹಾಳಾಗ್ಬಿಡುತ್ತೆ. ಇಷ್ಟೇ ಅಲ್ಲ, ಅವುಗಳಲ್ಲಿರುವಂತಹ ಪೌಷ್ಟಿಕಾಂಶಗಳು ಬೇಗನೆ ನಾಶವಾಗಿ ಹೋಗುತ್ತೆ. ಹೀಗಾಗಿ ಸಿಟ್ರಸ್ ಹಣ್ಣುಗಳನ್ನ ರೆಫ್ರಿಜಿರೇಟರ್ನಲ್ಲಿ ಇಡೋದಕ್ಕೆ ಹೋಗಬಾರ್ದು. ಫ್ರಿಡ್ಜ್ ನಲ್ಲಿ ಇಟ್ಟು ತಿಂದ್ರೂ ಕೂಡ ಏನು ಪ್ರಯೋಜನ ಇರೋದಿಲ್ಲ. ನೆಕ್ಸ್ಟ್ ಒನ್, ಮಾವಿನ ಹಣ್ಣು. ಮಾವಿನ ಹಣ್ಣನ್ನು ಕೂಡ ಫ್ರಿಡ್ಜ್ ನಲ್ಲಿ ಇಡಬಾರ್ದು. ಮಾವಿನ ಹಣ್ಣನ್ನ ಫ್ರಿಡ್ಜ್ ನಲ್ಲಿ ಇಟ್ರೆ ಅದರ ಪೋಷಕಾಂಶಗಳು ನಾಶ ಆಗುತ್ತೆ. ಮಾವಿನ ಹಣ್ಣು ವಿಷಕಾರಿ ಆಗಬಹುದು ಅಂತಾರೆ ತಜ್ಞರು. ಹೀಗಾಗಿ ಯಾವಾಗ್ಲೂ ಮಾವಿನ ಹಣ್ಣನ್ನ ಬೆಚ್ಚಗಿರುವ ಮತ್ತೆ ನೆರಳಿನ ಸ್ಥಳದಲ್ಲಿ ಇಡಬೇಕು. ನೆಕ್ಸ್ಟ್ ಬಾಳೆಹಣ್ಣು. ಬಾಳೆಹಣ್ಣನ್ನು ಕೂಡ ಕೋಲ್ಡ್ ವೆದರ್ ನಲ್ಲಿ ಇಡೋದಕ್ಕೆ ಹೋಗಬಾರ್ದು, ಅಂದ್ರೆ ರೆಫ್ರಿಜಿರೇಟರ್ ನಲ್ಲಿ ಇಡೋದಕ್ಕೆ ಹೋಗಬಾರ್ದು. ಇದನ್ನ ಫ್ರಿಡ್ಜ್ ನಲ್ಲಿ ಇಟ್ರೆ ಅವುಗಳ ಸಿಪ್ಪೆಗಳು ಕಪ್ಪು ಬಣ್ಣಕ್ಕೆ ತಿರುಗಿ ಬೇಗನೆ ಹಣ್ಣಾಗತ್ತೆ, ಜೊತೆಗೆ ಬೇಗನೆ ಹಾಳಾಗತ್ತೆ, ಅದರ ತಾಜಾತನ ಹೋಗ್ಬಿಡುತ್ತೆ. ನೆಕ್ಸ್ಟ್ ಒನ್, ಸೇಬು. ಕೆಲವರು ಏನ್ ಮಾಡ್ತಾರೆ, ಸೇಬನ್ನ ಫ್ರಿಡ್ಜ್ ನಲ್ಲಿ ಇಡ್ತಾರೆ. ಈ ತಪ್ಪನ್ನ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆ ಅಂದ್ರೆ ಸೇಬನ್ನ ಫ್ರಿಡ್ಜ್ ನಲ್ಲಿ ಇಟ್ರೆ ಬೇಗನೆ ಕೊಳ್ತು ಹೋಗುತ್ತೆ. ಹೀಗಾಗಿ ಸೇಬನ್ನ ಫ್ರಿಡ್ಜ್ ನಲ್ಲಿ ಇಡೋ ತಪ್ಪನ್ನ ನೀವು ಮಾಡೋದಕ್ಕೆ ಹೋಗ್ಬೇಡಿ. ಇನ್ನು ಕಲ್ಲಂಗಡಿ ಹಣ್ಣು. ಕಲ್ಲಂಗಡಿ ಹಣ್ಣನ್ನ ರೆಫ್ರಿಜಿರೇಟರ್ ನಲ್ಲಿ ಇಟ್ರೆ ಬೇಗನೆ ಹಾಳಾಗುತ್ತೆ. ಇದರಿಂದ ಅದರಲ್ಲಿರುವಂತಹ ಉತ್ಕರ್ಷಣ ನಿರೋಧಕಗಳು ಕಡಿಮೆ ಆಗುತ್ತೆ, ಮತ್ತೆ ಅದರ ಪೌಷ್ಟಿಕಾಂಶದ ಮೌಲ್ಯ ಕೂಡ ಕಡಿಮೆ ಆಗುತ್ತೆ. ಹೀಗಾಗಿ ಕಲ್ಲಂಗಡಿ ಹಣ್ಣನ್ನ ರೆಫ್ರಿಜಿರೇಟರ್ನಲ್ಲಿ ಸಂಗ್ರಹಿಸಿಡಬಾರ್ದು, ಅಂದ್ರೆ ಅದರಲ್ಲಿ ಸ್ಟೋರ್ ಮಾಡಬಾರ್ದು ಅಂತ ಹೇಳಿ ತಜ್ಞರೇ ಶಿಫಾರಸನ್ನ ಮಾಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ಹಣ್ಣುಗಳನ್ನ ಫ್ರಿಡ್ಜ್ ನಲ್ಲಿ ಇಡಬಾರ್ದು ಅನ್ನೋದನ್ನ. ಬರೀ ಫ್ರಿಡ್ಜ್ ಯೂಸ್ ಮಾಡಿದ್ರೆ ಸಾಕಾಗಲ್ಲ, ಯಾವ ವಸ್ತುಗಳನ್ನ ಇಡಬೇಕು, ಯಾವುದನ್ನ ಇಡಬಾರ್ದು, ಫ್ರಿಡ್ಜ್ ವಿಚಾರದಲ್ಲಿ ಯಾವ ತಪ್ಪುಗಳನ್ನ ಮಾಡಬಾರ್ದು, ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಂಡಿರ್ಬೇಕು. ಹೀಗಾಗಿ ಎಚ್ಚರ ವಹಿಸಿ. ಈ ಹಣ್ಣುಗಳನ್ನ, ಅಂದ್ರೆ ನಾನು ಮೇಲ್ ಹೇಳಿದ ಹಣ್ಣುಗಳನ್ನ ಯಾವುದೇ ಕಾರಣಕ್ಕೂ ಫ್ರಿಡ್ಜ್ ನಲ್ಲಿ ಕೋಲ್ಡ್ ವೆದರ್ ನಲ್ಲಿ ಇರೋದಕ್ಕೆ ಹೋಗ್ಬೇಡಿ. ಈ ಕಡೆ ಗಮನ ಇರಲಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ನಮಸ್ಕಾರ. ನಿಮ್ಮ ಸಪೋರ್ಟ್ ಇದೇ ರೀತಿ ಆಗಿರಲಿ.